ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ತುಂಬ ಜನ ಸಿವಿಲ್ PC ಫಿಸಿಕಲ್ ಬಗ್ಗೆ ಕೇಳ್ತಿದ್ರಿ. ಯಾವಾಗ ಫಿಸಿಕಲ್ ಕಂಡಕ್ಟ್ ಮಾಡ್ಬೋದು ಮತ್ತು ನಾವು ಎಷ್ಟು ಸ್ಕೋರ್ ಮಾಡಿದ್ರೆ ನಾವು ಕ್ವಾಲಿಫೈ ಆಗ್ಬೋದು ಅಂತೇಳಿ ಫಿಸಿಕಲ್ ಬಗ್ಗೆ ಕೇಳ್ತಿದ್ರಿ. ಸೊ ಇದನ್ನು ಕಂಪ್ಲೀಟಾಗಿ ನೋಡೋಣ, ಯಾವಾಗ ಫಿಸಿಕಲ್ನ ಕಂಡಕ್ಟ್ ಮಾಡ್ಬೋದು ಮತ್ತು ನಿಮ್ಮದು ಎಷ್ಟು ಸ್ಕೋರ್ ಆದರೆ ಫಿಸಿಕಲ್ಗೆ ಕ್ವಾಲಿಫೈ ಆಗ್ಬೋದು ಅಂತೇಳಿ. ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅಂದರೆ ಇಷ್ಟು ಸ್ಕೋರ್ ಆದರೆ ನೀವು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಫಿಸಿಕಲ್ಗೆ ಬರ್ಬೋದು ಅಂತ ಹೇಳಿದ್ದೀನಿ. ಯಾಕಂದರೆ 3991 ಪೋಸ್ಟ್ ಇದೆ ಟೋಟಲ್, HK ಮತ್ತು ನಾನ್ HK ಸೇರಿ. ಹತ್ತತ್ರ ನೋಡಿ 19,000 ಪ್ಲಸ್ ಕ್ಯಾಂಡಿಡೇಟ್ಸು ಸಿವಿಲ್ PC ಫಿಸಿಕಲ್ಗೆ ಕ್ವಾಲಿಫೈ ಆಗ್ತಾರೆ. 19,000 ಪ್ಲಸ್ ಆಗ್ತಾರೆ. ನಿಯರ್ಲಿ ನೋಡಿ 20,000 ಅಂದ್ಕೊಳ್ಳಿ, 20,000 ಕ್ಯಾಂಡಿಡೇಟ್ಸು ಸಿವಿಲ್ PC ಫಿಸಿಕಲ್ಗೆ ಕ್ವಾಲಿಫೈ ಆಗ್ತಾರೆ. ಅದರ ಸಲುವಾಗಿ ನಾನು ಒಂದು ಸ್ಕೋರ್ನ ಹೇಳಿದ್ದೆ, ಆ ಸ್ಕೋರಲ್ಲಿ ಇರೋರು ನೀವು ಸಿವಿಲ್ PC ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತೇಳಿ. ಯಾಕಂದರೆ ನೋಡಿ, ಸಿವಿಲ್ PC ಏನು ಫಿಸಿಕಲ್ ಇದೆಯಲ್ಲ ಅದ್ರ ಪ್ರೊಸೆಸ್ನ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಸಿವಿಲ್ PC ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ. ನೋಡಿ, ಫಿಸಿಕಲ್ನ ಯಾವಾಗ ಕಂಡಕ್ಟ್ ಮಾಡ್ಬೋದು ಮತ್ತು ನಿಮ್ಮದು ಎಷ್ಟು ಸ್ಕೋರ್ ಆದರೆ ಫಿಸಿಕಲ್ಗೆ ಕ್ವಾಲಿಫೈ ಆಗ್ಬೋದು ಅಂತೇಳಿ ಇನ್ನೊಂದು ಸಲ ನೋಡೋಣ. ಮತ್ತು ಅದಕ್ಕಿಂತ ಮುಂಚೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನೋಡಿ, ತುಂಬ ಜನ ನೋಡಿ ಎಕ್ಸಾಮ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಸೊ ಇದು ರೋಮರ್ಸ್ ಎಲ್ಲ ಬಂದಿತ್ತು, ನೋಡಿದ್ದೀರ ನೀವು, ಎಕ್ಸಾಮ್ ಮಾಡ್ಬೋದು ಅಂತೇಳಿ. ಬಟ್ ನೋಡಿ, ಆಲ್ಮೋಸ್ಟ್ ಎಕ್ಸಾಮ್ ಮಾಡಲ್ಲ. ಇವಾಗ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದಾರಲ್ಲ 2ನೇ ತಾರೀಕಿಗೆ, ಆಗಸ್ಟ್ 2ಕ್ಕೆ, ಅದನ್ನೇ ಕಂಟಿನ್ಯೂ ಮಾಡ್ತಾರೆ, ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಯಾಕೆ ಮಾಡಲ್ಲ ಅಂತ ಹೇಳ್ತೀನಿ ನೋಡಿ. ಇವಾಗ ಏನು ಫಿಸಿಕಲ್ದು ಏನಿದೆಯಲ್ಲ PC ಫಿಸಿಕಲ್ದು, ಅದನ್ನು ಪ್ರೊಸೆಸ್ನ ಮಾಡ್ತಿದ್ದಾರೆ. ಸೊ ಇವಾಗ ನೀವು ಆಲ್ರೆಡಿ 2 ಲೆಟರ್ ನೋಡಿದ್ದೀರಾ. ಇವಾಗ ಒಂದು ಲೆಟರ್ ತೋರಿಸ್ತೀನಿ ನೋಡಿ, ನೀವು ಆಲ್ರೆಡಿ ನಿನ್ನೆ ನೋಡಿದ್ದೀರಾ. ಸೊ ಇವತ್ತು ನೋಡಿ 4 ಗಂಟೆಗೆ, ಇವತ್ತು 4 ಗಂಟೆಗೆ ಸ್ಟಾರ್ಟ್ ಆಗಿದೆ, 14/8/2026 DGP ಅವರ ಅಧ್ಯಕ್ಷತೆಯಲ್ಲಿ. ಸೊ ಏನಿದೆ ಅಂದರೆ ವಿಡಿಯೋ ಕಾನ್ಫರೆನ್ಸ್ VC ಇದೆ. ಸೊ ಫಿಸಿಕಲ್ ರಿಲೇಟೆಡೇ, ಇದು ಸಿವಿಲ್ PC ಫಿಸಿಕಲ್ ರಿಲೇಟೆಡೇ ಡಿಸ್ಕಷನ್ ಮಾಡೋಕ್ಕೆ DGP ಅವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಇವತ್ತು 4 ಗಂಟೆಗೆ ಸ್ಟಾರ್ಟ್ ಆಗಿದೆ. ಸೊ ಅದರದ್ದು ಪೂರ್ವ ಸಿದ್ಧತೆ ಏನಿರುತ್ತಲ್ಲ, ಪ್ರಿಪ್ರೇಷನ್ನು ಯಾವ ರೀತಿ ಮಾಡಬೇಕು ಅಂತೇಳಿ DGP ಅವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೀತಿದೆ. ಇದರ ಜೊತೆಗೆ ನೋಡಿ, ಇನ್ನೊಂದು ಲೆಟ್ರನ್ನ ನೀವು ನಿನ್ನೆ ನೋಡಿದ್ದೀರಾ, ಏನಂತೇಳಿ ನೋಡಿ, 18/8/2026. ಸೊ ಇದೇ 18ಕ್ಕೆ ಏನಿದೆ ಅಂದರೆ ಟ್ರೈನಿಂಗ್ ಇದೆ. ಸೊ ಇದು ಟ್ರೈನಿಂಗ್ ನಿಮಗಿರಲ್ಲ, ನಿಮ್ಗೆ ಯಾರು ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರಲ್ಲ ಅವರಿಗೆ ಟ್ರೈನಿಂಗ್ನ ಕೊಡ್ತಾರೆ. ನಿಮಗೆ ಯಾರೆಲ್ಲ ಫಿಸಿಕಲ್ಗೆ ಬರ್ತಾರಲ್ಲ, ಫಿಸಿಕಲ್ ಕಂಡಕ್ಟ್ ಮಾಡ್ತಾರಲ್ಲ, ಸೊ ಅವರಿಗೆಲ್ಲ ಏನಂದರೆ ಅಡ್ವಾನ್ಸಾಗಿ ಫಸ್ಟು ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿ ಇರಬೇಕು ಪ್ರೊಸೆಸ್ ಎಲ್ಲ ಅಂತೇಳಿ. ಸೊ ಅದನ್ನು ನೋಡಿ, ಇವಾಗ 18/8/2026ಕ್ಕೆ ಕಂಡಕ್ಟ್ ಮಾಡ್ತಾರೆ. ಎಲ್ಲಿ ಅಂದರೆ ಪೇರೇಡ್ ಗ್ರೌಂಡು ಬೆಂಗಳೂರಲ್ಲಿ ನಡೀತೆ. ಸೊ 10 ಗಂಟೆಗೆ ಅಟೆಂಡ್ ಆಗಬೇಕಂತ ಹೇಳಿದರೆ ಅವರಿಗೆ ಟ್ರೈನಿಂಗ್ ಇರುತ್ತೆ. ಸೊ ಇದು ಸಿವಿಲ್ PC ಇದು ಫಿಸಿಕಲ್ನ ಯಾವ ರೀತಿ ಕಂಡಕ್ಟ್ ಮಾಡ್ಬೇಕಂತೇಳಿ ಅವ್ರಿಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಡ್ತಾರೆ. ಸೊ ನೋಡಿ, ಇವು 2 ಲೆಟರ್ನ ನೀವು ನೋಡಿದ್ದೀರಾ. ಒಂದು ಏನಂದರೆ ಇವತ್ತು 14ಗೆ VC ಇದೆ DGP ಅವರ ಅಧ್ಯಕ್ಷತೆಯಲ್ಲಿ. ಸೊ ಇದನ್ನೇ ಡಿಸ್ಕಷನ್ ಮಾಡೋಕ್ಕೆ, ಫಿಸಿಕಲ್ ಬಗ್ಗೆನೇ ಡಿಸ್ಕಷನ್ ಇದೆ ಇದರಲ್ಲಿ. ಇನ್ನೊಂದು ಯಾವುದಂದರೆ ನೋಡಿ, 18ಗೆ ಏನಂದರೆ ಟ್ರೈನಿಂಗ್ ಇದೆ. ನಿಮಗೆ ಯಾರೆಲ್ಲ ಫಿಸಿಕಲ್ ಕಂಡಕ್ಟ್ ಮಾಡ್ತಾರಲ್ಲ ಅವರಿಗೆ ಟ್ರೈನಿಂಗ್ ಇದೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ನೋಡಿ, ಎಕ್ಸಾಮ್ ಆಗುತ್ತಾ? ಎಕ್ಸಾಮ್ 100% ಆಗಲ್ಲ. ಮುಂಚೆ ಏನು ಎಕ್ಸಾಮ್ ಆಗಿದೆ 2ಕ್ಕೆ ಅದೇ ಕಂಟಿನ್ಯೂ ಆಗುತ್ತೆ, ಅದಕ್ಕೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಸೊ ಅದರದ್ದೇ 1:1 ರಿಸಲ್ಟ್ನ ಬಿಡ್ತಾರೆ. ಸೊ ಯಾರು ಅದನ್ನು ಎಕ್ಸಾಮ್ ಆಗುತ್ತೆ ಅಂತೇಳಿ ಹೋಪ್ ಇಟ್ಕೋಬೇಡಿ. ನೆಕ್ಸ್ಟ್ CR DR ಇದೆ ಎಕ್ಸಾಮ್, ಅದಕ್ಕೆ ಪ್ರಿಪ್ರೇಷನ್ ಮಾಡಿ. ಮತ್ತು ನಾನು ಹೇಳಿದ್ದೀನಿ ಎಷ್ಟು ಸ್ಕೋರ್ ಆದರೆ ನಿಮ್ಮದು ಫಿಸಿಕಲ್ಗೆ ಕ್ವಾಲಿಫೈ ಆಗ್ಬೋದು ಅಂತೇಳಿ. ತುಂಬ ಜನ ನೋಡಿ, ನಂದು 50 ಆಗಿದೆ, 52 ಆಗಿದೆ, 48 ಆಗಿದೆ, ಈ ರೀತಿ ಕಮೆಂಟ್ನ ಮಾಡ್ತಿದ್ರಿ. ಅದರ ಜೊತೆಗೆ ನೋಡಿ, ಬೇರೆ ಬೇರೆ ಡಿಸ್ಟಿಕ್ಕಿಂದ ಮೆಸೇಜ್ಗಳು ಬಂದಿದೆ. ನಾನು ಆಲ್ರೆಡಿ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ, 50 ಮೇಲೆ 50+ ಆಗಿದ್ದರೆ ನೀವು ಏನು ಮಾಡಿ, ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಟೈಮ್ ಇಲ್ಲ ಅಂತೇಳಿ. ನೋಡಿ, ಇನ್ನೂ ಬೇರೆ ಡಿಸ್ಟಿಕಲ್ಲಿ 48, 47 ಈ ರೇಂಜಲ್ಲಿ ಬಂದರೂ ಬರ್ಬೋದು ಫಿಸಿಕಲ್ಗೆ. ಯಾಕೆ ಇಷ್ಟು ಕಡಿಮೆ ಹೇಳ್ತಿದ್ದೇನೆ ಅಂದರೆ, ಪೇಪರ್ ಲೆವೆಲ್ ನೋಡಿರ್ಬೋದು, ಸ್ವಲ್ಪ ಟಫ್ ಆಗಿತ್ತು. ಮುಂಚೆ ಎಲ್ಲ PCದು ಯಾವ ರೀತಿ ಕ್ವಶನ್ ಪೇಪರ್ ಇತ್ತಲ್ಲ ಆ ರೀತಿ ಇರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಅದರ ಸಲುವಾಗಿ ತುಂಬ ಜನ ಸ್ಕೋರ್ನ ಏನಾಗಿದೆ ಅಂದರೆ ಕಡಿಮೆ ಸ್ಕೋರ್ನ ಮಾಡಿದ್ದಾರೆ. ಸೊ ಅದರ ಸಲುವಾಗಿ ಹೇಳ್ತೀನಿ, ಬೇರೆ ಡಿಸ್ಟಿಕಲ್ಲಿ 48, 47, ಕೆಲವೊಂದು ಡಿಸ್ಟಿಕಲ್ಲಿ 50 ಮೇಲೆ. ಸೊ ಈ ರೀತಿ ಫಿಸಿಕಲ್ಗೆ ಬರೋ ಚಾನ್ಸಸ್ ಇದೆ. ಸೊ ಇನ್ನೊಂದು ಏನು ಅಡ್ವಾಂಟೇಜ್ ಅಂತ ಹೇಳ್ತೀನಿ ನೋಡಿ, ಕಡಿಮೆ ಸ್ಕೋರ್ ಮಾಡಿದವ್ರಿಗೆ, ನಿಮ್ಮದು ಫಿಸಿಕಲ್ ಸ್ಟ್ರಾಂಗ್ ಇದ್ದರೆ ನೋಡಿ, ನೀವು 55 ಮಾಡಿದ್ದೀರಾ, ಫಿಸಿಕಲ್ ಸ್ಟ್ರಾಂಗ್ ಇದೆ. ಸೊ ನೀವೇನಾಗುತ್ತೆ ಅಂದರೆ ಫಿಸಿಕಲ್ನ ಕ್ಲಿಯರ್ ಮಾಡ್ತೀರಾ, ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ. ಕೆಲವೊಬ್ಬರು ನೋಡಿ 65 ಮಾಡಿರ್ತಾರೆ, ಇನ್ನು ಕೆಲವೊಬ್ಬರು 60 ಮಾಡಿರ್ತಾರೆ, ಇನ್ನೂ ಸ್ವಲ್ಪ ಜನ 70 ಮಾಡಿರ್ತಾರೆ. ಸೊ ಇಂಥವ್ರದ್ದು ಒಬ್ಬೊಬ್ರದ್ದು ಏನಾಗುತ್ತೆ ಅಂದರೆ ಫಿಸಿಕಲ್ ಏನಾಗಲ್ಲ, ಕ್ಲಿಯರ್ ಮಾಡೋಕ್ಕಾಗಲ್ಲ, ರನ್ನಿಂಗ್ ಓಡೋಕ್ಕಾಗಲ್ಲ. ಸೊ ಬೇರೆ ಯಾವುದರಲ್ಲಿನೂ ಒಂದರಲ್ಲಿ ಮಿಸ್ ಆಗ್ತಾರೆ. ಫಿಸಿಕಲ್ ಕ್ಲಿಯರ್ ಮಾಡಲಿಲ್ಲ ಅಂದರೆ ನೋಡಿ, ನಿಮ್ಮದು 70, 65, 60 ಆದ್ರೂ ನೆಕ್ಸ್ಟು 1:1ಗೆ ಕ್ವಾಲಿಫೈ ಆಗಲ್ಲ.
ಅದ್ರ ಸಲುವಾಗಿ ಹೇಳ್ತಿದ್ದೀನಿ, ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮದು 55 ಆಗಿದೆ, ನೀವು ಫಿಸಿಕಲ್ ಈಸಿಯಾಗಿ ಕ್ಲಿಯರ್ ಮಾಡಿದ್ರೆ, ಇವು ಒಬ್ಬರು 65 ಮಾಡಿ ಆಗಲಿಲ್ಲ ಅಂದರೆ ನಿಮಗೆ 1:1 ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು 70 ಆಗಿದೆ, 65 ಆಗಿದೆ, ಈಸಿಯಾಗಿ PC ಕ್ಲಿಯರ್ ಆಗುತ್ತೆ ಅಂತ ಅನ್ಕೋಬೇಡಿ. ಯಾಕಂದರೆ ಫಿಸಿಕಲ್ನು ಅಷ್ಟೇ ಟಫ್ ಆಗಿರುತ್ತೆ. ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಓಡೋಕ್ಕಾಗೋದು. 1600 ಮೀಟರ್ 6.3 ಅಂದರೆ 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಅಷ್ಟು ಈಸಿ ಇರಲ್ಲ ಅದು. ಸೊ ನೀವು ಸಡನ್ನಾಗಿ ಡೈರೆಕ್ಟಾಗಿ ಅಲ್ಲೇ ಹೋಗಿ ಗ್ರೌಂಡಲ್ಲಿನೇ ರೌಂಡ್ ಹಾಕ್ತೀನಿ ಅಂದರೆ ಆಗಲ್ಲ. ಇವಾಗಲೇ ಮುಂಚೆ 1 ತಿಂಗಳು 2 ತಿಂಗಳಲ್ಲಿ ಪ್ರಿಪ್ರೇಷನ್ ಇರಬೇಕು ಅದರದ್ದು ಸ್ವಲ್ಪ. ಅಂದರೆ ಮಾತ್ರ ರನ್ನಿಂಗ್ನ ಕ್ಲಿಯರ್ ಮಾಡೋಕ್ಕಾಗೋದು. ತುಂಬ ಜನ ಆಲ್ಮೋಸ್ಟ್ ನೋಡಿ, ತುಂಬ ಜನ ಅಂದರೆ 80% ಅಂದ್ಕೊಳ್ಳಿ, 80% ಜನ ಏನಾಗ್ತಾರೆ ಅಂದರೆ ರನ್ನಿಂಗಲ್ಲಿನೇ ಹೋಗ್ತಾರೆ. ರನ್ನಿಂಗ್ ಸೊ ಹೈಟ್ ಇರುತ್ತೆ, ಚೆಸ್ಟ್ ಎಲ್ಲ ಇರುತ್ತೆ, ನೆಕ್ಸ್ಟು ಹೈ ಜಂಪ್ ಲಾಂಗ್ ಜಂಪ್ ಎಲ್ಲ ಮಾಡ್ತಾರೆ, ಬಟ್ ರನ್ನಿಂಗಲ್ಲಿನೇ ಫೇಲ್ ಆಗೋದು. ಸೊ ಅದಕ್ಕೆ ರನ್ನಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು 2 ಲೆಟರ್ನ ನೀವು ನೋಡಿದ್ದೀರಾ, 14 ಮತ್ತು 18ಕ್ಕೆ 2 ಡೇಟ್ ಕೊಟ್ಟಿದ್ದಾರೆ. ಸೊ ಅದು ಏನಂದರೆ ನಿಮ್ಮದು ಫಿಸಿಕಲ್ ರಿಲೇಟೆಡೇ ಡಿಸ್ಕಷನ್ ಇರೋದು ಮತ್ತು ಟ್ರೈನಿಂಗ್ ಇರೋದು. ಸೊ ಅದು ಆದ ಕಾರಣ ನೋಡಿ, ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ಬೋದು ಅಂದರೆ ಆಲ್ಮೋಸ್ಟ್ ನೋಡಿ ಆಗಸ್ಟ್ ಎಂಡ್, ಈ ತಿಂಗಳು ಎಂಡಲ್ಲಿನೇ ಮಾಡೋ ಚಾನ್ಸಸ್ ತುಂಬ ಇದೆ. ಸೊ ಇದು 18ಕ್ಕೆ ಏನಾದರೂ ಕಂಪ್ಲೀಟಾಗಿ ಟ್ರೈನಿಂಗ್ ಆದರೆ, ಸೊ ಇದೇ ತಿಂಗಳಲ್ಲಿ ಟೈಮ್ ಸಿಕ್ಕರೆ ಆಗಸ್ಟ್ ಎಂಡಲ್ಲಿನೇ ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರಂತೇಳಿ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಇನ್ ಕೇಸ್ ಆಗಸ್ಟ್ ಎಂಡಲ್ಲಿ ಆಗಲಿಲ್ಲ, ಯಾಕಂದರೆ ಮತ್ತೆ CRDR ಎಕ್ಸಾಮ್ ಇದೆ ಫಸ್ಟ್ ವೀಕಲ್ಲಿ, ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಇರೋದ್ರಿಂದ ಸೊ ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕಂತೇಳಿ ಇದ್ದರೆ ಸೆಪ್ಟೆಂಬರ್ ಸೆಕೆಂಡ್ ವೀಕಲ್ಲಿ ಸೊ ಏನಾಗುತ್ತೆ ಅಂದರೆ ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ಥರ್ಡ್ ವೀಕಲ್ಲಿ KSRP KSISF ಎಕ್ಸಾಮ್ ಇದೆ. ಸೊ ಸೆಕೆಂಡ್ ವೀಕು ಅದ್ರ ಬಿಟ್ಟರೆ ಸೆಕೆಂಡ್ ವೀಕ್ ಆಗ್ಬೋದು, ಇಲ್ಲ ಅಂದರೆ 4th ವೀಕು. ಸೊ ಇವೆರಡರಲ್ಲಿ ಸೆಪ್ಟೆಂಬರಲ್ಲಿ ಆಗುತ್ತೆ, ಇಲ್ಲ ಅಂದರೆ ಆಗಸ್ಟ್ ಎಂಡಲ್ಲಿನೇ ಮಾಡೋ ಚಾನ್ಸಸ್ ಇದೆ. ಸೊ ನೀವು ಪ್ರಿಪ್ರೇಷನ್ ನೋಡಿರ್ಬೋದು, ಫಿಸಿಕಲ್ ರಿಲೇಟೆಡ್ ಪ್ರಿಪ್ರೇಷನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಪೀಡಾಗಿ ನಡೀತಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಪೀಡಾಗಿಯೇ ಮಾಡ್ತಿದ್ದಾರೆ. ಎಕ್ಸಾಮ್ ಆಗಿ ನೋಡಿ ಇನ್ನೂ 15 ಡೇಸ್ ಆಗಿಲ್ಲ, ಆಲ್ರೆಡಿ ನೋಡಿ ಇವಾಗ 2 ಡೇಟ್ನ ಅನೌನ್ಸ್ ಮಾಡಿದ್ದಾರೆ, ಒಂದು ಟ್ರೈನಿಂಗು ಒಂದು VC. ಸೊ ಆದ ಕಾರಣ ಆದಷ್ಟು ಬೇಗನೆ ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂದು ಸ್ಕೋರ್ ಕಡಿಮೆ ಆಗಿದೆ, ನಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ ನಿಂದೇನು ಫಿಸಿಕಲಿಗೆ ಬರಲ್ಲ ಅಂಥೇಳಿ, ಈ ರೀತಿ ತುಂಬ ಜನ ಅಂದ್ಕೊಂಡು ಕೂತಿರ್ತೀರ. ಸೊ ಆ ರೀತಿ ಏನು ತಲೆಯಲ್ಲಿದೆಯಲ್ಲ ಅದನ್ನು ತಲೆಯಿಂದ ತೆಗೆದು ಹಾಕಿ ನೀವು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಕೆಲವೊಬ್ಬರು 70 ಮಾಡಿರ್ತಾರೆ ಮತ್ತು 65 ಮಾಡಿರ್ತಾರೆ ಅಂತೇಳಿ ಮುಂಚೆ ಹೇಳಿದೆ. ಇಂಥವ್ರು ನೋಡಿ ಏನಾಗುತ್ತೆ ಅಂದರೆ ಒಂದೊಂದು ಸಲ ಅವರು PCಗೆ ಜಾಯ್ನ್ ಆಗಲ್ಲ, PC ಬೇಡ ಅಂತೇಳಿ ಜಾಯ್ನ್ ಆಗಲ್ಲ. ಬಟ್ ಆದರೂ ಎಕ್ಸಾಮ್ ಬರೆದು ಸ್ಕೋರ್ನ ಹೈ ಮಾಡಿರ್ತಾರೆ, 70 65 ಎಲ್ಲ ಮಾಡಿರ್ತಾರೆ. ಬಟ್ ಏನಂದರೆ PCಗೆ ಜಾಯ್ನ್ ಆಗಲ್ಲ. ಸೊ ಅವರು ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿರ್ತಾರೆ, ಗ್ರೂಪ್ P ಬೇರೆ ಅದರ್ ಗ್ರೂಪ್ C ಎಕ್ಸಾಮ್ಸ್ಗಳಿಗೆ. ಬಟ್ ಎಕ್ಸಾಮ್ ಬಂದಿದೆ ಅಂತೇಳಿ PC ಎಕ್ಸಾಮ್ಗೆ ಹಾಕಿನೂ ಎಕ್ಸಾಮ್ ಅಟೆಂಡ್ ಮಾಡಿರ್ತಾರೆ. ಸೊ ಅವ್ರದ್ದು ಸ್ಕೋರ್ ಹೈ ಆಗಿರುತ್ತೆ, ಯಾಕಂದರೆ ಅವರು ಗ್ರೂಪ್ B ಲೆವೆಲ್ಗೆ ಓದಿದರೆ 70 65 ಎಲ್ಲ ಮಾಡಿರ್ತಾರೆ. ಬಟ್ ಅಂಥವ್ರು ಕೆಲವೊಬ್ಬರು ನೋಡಿ, ಎಲ್ಲರೂ ಅಂತಲ್ಲ, ಕೆಲವೊಬ್ಬರು PCಗೆ ಜಾಯ್ನ್ ಆಗಲ್ಲ, ಸ್ಕೋರ್ ಮಾಡಿದ್ರೂ ಜಾಯ್ನ್ ಆಗಲ್ಲ. ಸೊ ಅಂಥದ್ರಲ್ಲಿ ನಿಮ್ದು ಏನಾಗುತ್ತೆ ಅಂದರೆ ಇವಾಗ 55 ಮಾಡಿದವರು, ಕೆಲವೊಬ್ಬರು 60 ಮಾಡಿದವರು, ಸೊ ಇವರಿಗೆಲ್ಲ ಅಡ್ವಾಂಟೇಜು. ಇಂಥವರೆಲ್ಲ ಬಿಟ್ಟು ಹೋದರೆ ನಿಮಗೆ ಚಾನ್ಸ್ ಸಿಗುತ್ತೆ. ಬಟ್ ನೀವು ಆದ್ರೂ ಏನು ಮಾಡಬೇಕಂದ್ರೆ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಿ ನಿಮ್ಮದು ಕ್ಲಿಯರ್ ಮಾಡ್ಕೋಬೇಕು. ಫಿಸಿಕಲ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ನಾನು ಡೈರೆಕ್ಟಾಗಿ ಅಲ್ಲೇ ಗ್ರೌಂಡಲ್ಲೇ ಓಡ್ತೀನಿ ಅಂದರೆ ಆಗಲ್ಲ. ಇವಾಗಲಿಂದನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ 1 ಮಂತ್ ಆದರೂ ಪ್ರಾಕ್ಟೀಸ್ ಇರಲಿ. ಸೊ ನೋಡಿ, ಇಷ್ಟು ಫಿಸಿಕಲ್ ಬಗ್ಗೆ ಮಾಹಿತಿ ಇದೆ. ಮತ್ತು ಅದರ ಜೊತೆಗೆ ನಮ್ಮದು ಎಷ್ಟು ಸ್ಕೋರ್ ಆದರೆ ನಾನು ಹೇಳಿದ್ದೀನಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಅತಿ ಶೀಘ್ರದಲ್ಲಿ ಅಂದರೆ ತುಂಬ ಸ್ಪೀಡಾಗಿಯೇ ಪ್ರೊಸೆಸ್ ಮಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ತುಂಬ ಸ್ಪೀಡಾಗಿ ನಡೀತಿದೆ. ಆಲ್ರೆಡಿ ಇನ್ನೂ 15 ಡೇಸ್ ಆಗಿಲ್ಲ, ಆಲ್ರೆಡಿ ಅದರದ್ದು ಏನು ಪ್ರೊಸೆಸ್ ಇದೆಯಲ್ಲ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. 1:5 ನೋಡಿ ಫಿಸಿಕಲ್ಗೆ ಸೆಲೆಕ್ಟ್ ಮಾಡ್ತಾರೆ. 1:5 ಹತ್ತತ್ರ ಹೇಳಿದ್ದೀನಿ, 20,000 ಆಗ್ತಾರೆ. ಸೊ 20,000 ಜನನು ಎಲ್ಲರೂ 70 ಮೇಲೆ 65 ಮೇಲೆ ಮಾಡಿರ್ತಾರಾ? ಇಲ್ಲ. ಕೆಲವೊಂದು ಡಿಸ್ಟಿಕಲ್ಲಿ 48 47, ಕೆಲವೊಂದು ಡಿಸ್ಟಿಕಲ್ಲಿ 50 ಮೇಲೆ ಫಿಸಿಕಲ್ಗೆ ಬರೋ ಚಾನ್ಸಸ್ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದೇನು ವೇಸ್ಟ್ ಆಗೋಲ್ಲ. ನೆಕ್ಸ್ಟ್ CRDR ಇದೆ, KSRP ಇದೆ. ಸೊ ನೀವು ಅಲ್ಲಿ ಹೈ ಸ್ಕೋರ್ ಮಾಡಿದರೆ ಅಲ್ಲಿ ಫಿಸಿಕಲ್ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಫಿಸಿಕಲಿಗೆ ಮಾಡದೆ ನಂದು ಸೆಲೆಕ್ಟ್ ಆಗಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಂತೇಳಿ ಕೆಲವೊಂದು ಜನ ಅಂದ್ಕೊಂಡಿರ್ತಾರೆ. ವೇಸ್ಟ್ ಅಂತೂ ಆಗಲ್ಲ, ನೆಕ್ಸ್ಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೋಡಿ, ಇಷ್ಟು ಸಿವಿಲ್ PC ಫಿಸಿಕಲ್ ಬಗ್ಗೆ ಮಾಹಿತಿ ಇದೆ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ, ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.